Good evening, everyone. Today we are going to study about light part 3. Okay. In this session also we are going to discuss about introduction part 2. Introduction part 2. Part 2. We need to know about some more introduction about this chapter. Now last video ಮಾಡಿದ್ವಿ ಏನು ಲಾಸ್ಟ್ ವಿಡಿಯೋನ ಇಂಟ್ರೊಡಕ್ಷನ್ ಮಾಡಿದ್ವಿ ಪಾರ್ಟ್ 2 ಆಫ್ ಲೈಟ್ ಚಾಪ್ಟರ್ ದಟ್ ಈಸ್ ಆಲ್ಸೋ ಇಂಟ್ರೊಡಕ್ಷನ್ ಪಾರ್ಟ್. ಅದರೊಳಗಡೆ ಸ್ವಲ್ಪ ನಮಗೆ ಇಂಟ್ರೊಡಕ್ಷನ್ ಇನ್ನೂ ಸ್ವಲ್ಪ ರಿಮೈನಿಂಗ್ ಇತ್ತಪಿ ಇನ್ ದಿಸ್ ವಿಡಿಯೋ ವಿ ವಿಲ್ ಕಂಪ್ಲೀಟ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಇಂಟ್ರೊಡಕ್ಷನ್ ನ ಕಂಪ್ಲೀಟ್ ಮಾಡ್ಕೊಂಡು ಇಂಟ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ನಿಮ್ಗೆ ಇಂಟ್ರೊಡಕ್ಷನ್ ಕ್ಲಾರಿಟಿ ಸಿಗಲಿಲ್ಲಪ್ಪ ಅಂದ್ರೆ ಓವರ್ ಆಲ್ ಚಾಪ್ಟರ್ ಮೇಲೆ ನಿಮ್ಗೆ ಗ್ರಿಪ್ ಸಿಗಲ್ಲ. ವಿ ನೀಡ್ ಟು ಟೇಕ್ ಗ್ರಿಪ್ ಓವರ್ ದ ಚಾಪ್ಟರ್ ಮೇಲೆ ಗ್ರಿಪ್ ತಗೋಬೇಕಾಗುತ್ತೆ, ಹೌದಾ? ಅಂಡ್ ದಿಸ್ ಇಸ್ ಯುವರ್ ಪ್ರದೀಪ್ ಗೌಡ ಅಂಡ್ ದಿಸ್ ಇಸ್ ಯುವರ್ ಬ್ಯೂಟಿಫುಲ್ channel Pradeep Gowda 09. Okay, subscribe it for quality education. And the main aim of this channel is I'm going to make the easy way to write or represent the explanation. Correct? See here, light. Light we have discussed in the previous video, part 2 video. Light 2 video discuss ಮಾಡಿದ್ವಿ. ಈಗ ನನಗೆ ಅಲ್ಲಿ ಏನೇನು ನೋಡಿದ್ವಿ ಲಾಸ್ಟ್ ವಿಡಿಯೋ ಒಳಗಡೆ ಏನ್ ನೋಡಿದ್ವಿ, ಲೈಟ್ ಅಂದ್ರೆ ಏನಂತ ನೋಡಿದ್ವಿ, ಲೈಟ್ ಯಾವ್ದ್ರಿಂದ ಫಾರ್ಮ್ ಇದೆ ಅಂತ ನೋಡಿದ್ವಿ, ವಾಟ್ ಇಸ್ ಸ್ಪೀಡ್ ಆಫ್ ಲೈಟ್ ಅಂಡ್ ಸ್ಪೀಡ್ ಆಫ್ ಲೈಟ್ ಇಸ್ ಡಿಪೆಂಡ್ ಆನ್ ಮೀಡಿಯಂ, ಇಂಡಿಪೆಂಡೆಂಟ್ ಆನ್ ಮೀಡಿಯಂ, ಅಂಡ್ ಆಫ್ಟರ್ ದಟ್ ಸೋರ್ಸ್ ಆಫ್ ಲೈಟ್ ನೋಡಿದ್ವಿ, ಅಂಡ್ ಸಿಮಿಲರ್ಲಿ ಮೀಡಿಯಂ ನೋಡಿದ್ವಿ, ಹೌದಲ್ಲ? ನಾ ವಿ ನೀಡ್ ಟು ನೋ ಅಬೌಟ್ ರೇ. ವಾಟ್ ಯು ಮೀನ್ ಬೈ ರೇ ಅಂತ ಬೇಕು ನನಗೆ. ನಾ ಯೂಶಲಿ ವಿ ಯೂಸ್ ಟು ಸೇ ರೇ ಆಫ್ ಲೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೇ ಆಫ್ ಲೈಟ್ ಅಂತ ಕರಿತೀವಿ. ಅಂದ್ರೆ ರೇ ಅಂದ್ರೆ ಏನಂತ ಬೇಕು, ಹೌದಾ? ಸಿ ನಮಗ ರೇ ಆಫ್ ಲೈಟ್ ಅಂದ್ರೆ ಏನಂತೇಳಿ ನಾವು ಸಣ್ಣವ್ರಿದ್ದಾಗ ನಮ್ಗೆ ಐಡಿಯಾ ಇತ್ತ ಇಲ್ಲ? ನಮಗೇನಪ್ಪಾ ಅಂದ್ರ ನಾವು LKG UKG ಇರ್ಬೇಕಾಗಿತ್ತಪ್ಪ ಅಂತಂದ್ರ ಒಂದು ಡಯಾಗ್ರಾಮ್ ಅಂತೇಳಿ ಎಕ್ಸಾಮ್, ಡ್ರಾಯಿಂಗ್ ಎಕ್ಸಾಮ್ ಅಂತೇಳಿ ಎಕ್ಸಾಮ್ ಮಾಡ್ತಿದ್ರು. ಆ ಎಕ್ಸಾಮ್ ಒಳಗ ಡ್ರಾ ದ ಡಯಾಗ್ರಾಮ್ ಆಫ್ ನೇಚರ್ ಅಂತ ನಾವು ಕಾಮನ್ ಆಗಿ ಈ ತರ ಡ್ರಾ ಮಾಡ್ಬಿಡ್ತೀವಿ, ಹೌದಾ ಇಲ್ಲ? ದೀಸ್ ಆರ್ ಹಿಲ್ಸ್ ಅಪ್ ಇನ್ ಬಿಟ್ವೀನ್ ದ ಹಿಲ್ಸ್ ಸನ್ ಈಸ್ ರೈಸಿಂಗ್, ಈ ತರ ಡ್ರಾ ಮಾಡ್ತೀವಿ. ಅವ್ರು ಸಪೋಸ್ ಏನಪ್ಪಾ ಅಂದ್ರೆ 12 PM ಎಕ್ಸಾಮ್ ಆದ್ರೆ ಇಟ್ ಇಸ್ 12 PM ಎಕ್ಸಾಮ್ ಐತಿ. ಈಗ 12 PM ಮಧ್ಯಾಹ್ನ 12 ಗಂಟೆಗೆ ಎಕ್ಸಾಮ್ ಇದ್ದಾಗ ನಮ್ದು ಇಮ್ಯಾಜಿನೇಷನ್ ಒಳಗಡೆ ಸನ್ ಆಲ್ವೇಸ್ ಇಲ್ಲೇ ಇರ್ತದೆ. ಆ ಥರ ಡ್ರಾ ಮಾಡ್ರಿ ಇಲ್ಲ? ಸನ್ ಏನಾದ್ರು 12 ಗಂಟೆಗೆ ಟೈಮ್ ಅಂತ ಈ ಕಡೆ ತಗೊಂಡ್ ಡ್ರಾ ಮಾಡ್ತಿದ್ರೆ ಇಲ್ಲ, ಎವ್ರಿ ಟೈಮ್ ಇಲ್ಲೇ ಇರ್ತಿದ್ನಪ್ಪಿ ಅಕಾರ್ಡಿಂಗ್ ಟು ಅವರ್ ಇಮ್ಯಾಜಿನೇಷನ್ ಇನ್ ದಾಟ್ ಡೇ. ಈಗಾದ್ರೂ ಡ್ರಾ ಮಾಡಿದ್ರೆ ಹಿಂಗೆ ಡ್ರಾ ಮಾಡ್ತೀವಿ. ನಿಮಗ್ ಗೊತ್ತಿಲ್ಲಪ್ಪಿ, ನಾನು ಮಾತ್ರ ಸಪೋಸ್ ಡ್ರಾ ದ ಡಯಾಗ್ರಾಮ್ ಆಫ್ ನೇಚರ್ ಅನ್ನ ಹಿಂಗೆ ಡ್ರಾ ಮಾಡ್ತೀನಿ. ದಿಸ್ ಇಸ್ ದ ನೇಚರ್. ನೇಚರ್ ಈಸ್ ಹ್ಯಾವಿಂಗ್ ಮೆನಿ ಥಿಂಗ್ಸ್ ಅಪ್ಪಿ. ಬಟ್ ಏನ್ ಮಾಡ್ತಿದ್ವಿ ನಾವು? ಓನ್ಲಿ 2 ಗುಡ್ಡ ತೆಗಿತಿದ್ವಿ, ಒಂದು ರೈಸಿಂಗ್ ಸನ್ ನ ಡ್ರಾ ಮಾಡ್ತಿದ್ವಿ, ಹೌದಾ ಇಲ್ಲ? ಇಷ್ಟೇ ಡ್ರಾ ಮಾಡಿ ಬಿಡ್ತಿರ್ಲಿಲ್ಲ ಅಪ್ಪಿ. ಮೇಲ್ಗಡೆ ಈ ತರ ಲೈನ್ಸ್ ಹಾಕ್ತಿದ್ವಿ. ಇವಕ್ಕೆ ಏನಂತ ಕೇಳಿದ್ರೆ ಏನ್ ಹೇಳ್ತಿದ್ವಿ ನಾವು? ದೀಸ್ ಆರ್ ಲೈಟ್ ರೇ, ಸನ್ ಈಸ್ ಪ್ರೊಡ್ಯೂಸಿಂಗ್ ದ ಲೈಟ್ ಅಂತ ರಿಪ್ರೆಸೆಂಟ್ ಮಾಡಕ ಇದು ಮಾಡ್ತಿದ್ವಿ. ಅಂದ್ರೆ ಅವಾಗ್ಲೇ ಗೊತ್ತಿತ್ತು ನನಗ ದೀಸ್ ಆರ್ ರೇಸ್ ಅಂತ ಹೇಳಿ ಗೊತ್ತಿತ್ತು. ಏನಂತ ಹೇಳಿ ಗೊತ್ತಿತ್ತಪ್ಪಿ? ರೇಸ್ ಅಂತ ಹೇಳಿ ಗೊತ್ತಿತ್ತು. ಅವಾಗ ಎಲ್ಲಾನು ಗೊತ್ತಿತ್ತು ನಮಗ. ಬಟ್ ನಾವ್ ವಿ ನೀಡ್ ಟು ಸ್ಟಡಿ ಇನ್ ಅ ಪರ್ಟಿಕ್ಯುಲರ್ ಪ್ಯಾಟರ್ನ್, ಒಂದು ಪರ್ಫೆಕ್ಟ್ ವೇ ಒಳಗಡೆ ಏನ್ ಮಾಡ್ಬೇಕು ನಾನು? ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ರೇ ಅಂದ್ರೆ ಏನು? ಯೂಶಲಿ ನಾವ್ ಏನ್ ಡ್ರಾ ಮಾಡಿದ್ರೆ ಈ ತರ ಡ್ರಾ ಮಾಡ್ತಿದ್ವಿ, ಸನ್ ಈ ತರ ಡ್ರಾ ಮಾಡ್ತಿದ್ವಿ. ಈ ತರ ಡ್ರಾ ಮಾಡ್ಬೇಕಾದ್ರ ನಾವು ಈ ತರ ಸ್ಟ್ರೇಟ್ ಲೈನ್ಸ್ ನ ಹಾಕ್ತಿದ್ವಿ. ಯಾವಾಗ ಹಿಂಗ್ ಹಾಕ್ತಿದ್ವಿ ಇಲ್ಲ, ಎವ್ರಿ ಒನ್ ಹಿಂಗೆ ಎಲ್ಲರೂ ಹಿಂಗೆ ಡ್ರಾ ಮಾಡ್ತಾರ. ನಾವು ಸ್ವಲ್ಪ ಚೇಂಜ್ ಅರೇಂಜ್ ಸರ್, ಜನ ಚೇಂಜ್ ಕೇಳ್ತಾರೆ ಅಂತ ಈ ತರ ಏನಾದ್ರು ಡ್ರಾ ಮಾಡ್ತಿದ್ದ? ಈ ತರ ಡ್ರಾ ಮಾಡ್ತಿರ್ಲಿಲ್ಲ. ರೀಸನ್ ಏನಪ್ಪಾ ಅಂದ್ರ ಲೈಟ್ ಈಸ್ ಆಲ್ವೇಸ್ ಪ್ರೊಪಗೇಟ್ಸ್ ಇನ್ ದ ಸ್ಟ್ರೇಟ್ ಲೈನ್ ಅಂತ ಅವಾಗೇ ಗೊತ್ತಿತ್ತು ನನಗ. ಲೈಟ್ ಹಿಂಗ್ ಏನ್ ಹೋಗ್ತದ? ಹೋಗಲ್ಲ. ಲೈಟ್ ಯಾವಾಗ ಹಿಂಗ್ ಕರ್ವ್ ಪಾತ್ ನ ಹೋಗ್ತದ, ರ್ಯಾಂಡಮ್ ಪಾತ್ ಹೋಗ್ತದ್ರಪ್ಪಿ, ರ್ಯಾಂಡಮ್ ಪಾತ್ ಒಳಗೆ ಹೋಗಲ್ಲ. ಅದಕ್ಕೆ ನಾವೇನ್ ಮಾಡ್ತಿದ್ವಪ್ಪ ಅಂದ್ರ ಈ ತರ ಸ್ಟ್ರೇಟ್ ರಿಪ್ರೆಸೆಂಟ್ ಮಾಡ್ತಿದ್ವಿ. ಅಂದ್ರೆ ಅವಾಗೇ ಗೊತ್ತಿತ್ತು ನನಗೆ ಎಲ್ಲಾನು. ಬಟ್ ಇವಾಗ ಸ್ಟಡಿ ಮಾಡಕತ್ತೀವಿ ಅಷ್ಟೇ. ಅಂದ್ರೆ ಲೈಟ್ ಅಂದ್ರೆ ರೇ ಅಂದ್ರೆ ಏನು? ದೀಸ್ ಆರ್ ಕಾಲ್ಡ್ ಆಸ್ ದ ರೇ. ಇವಕ್ಕೆ ಏನಂತ ಕರಿತೀವಿ ನಾವು? ರೇಸ್ ಅಂತ ಕರಿತೀವಿ. ಬಟ್ ವಾಟ್ ಯು ಮೀನ್ ಬೈ ರೇ ಅಂತ ಕೇಳಿದಾಗ ನೀನು ಈ ತರ ಎಕ್ಸ್ಪ್ಲನೇಷನ್ ಮಾಡಕ್ ಬರಲ್ಲ. ಇದನ್ನ ಡ್ರಾ ಮಾಡಿ ಇವಕ್ಕೆ ರೇ ಅಂತೀವಿ ಸರ್ ಹಿಂಗತ್ತೇನು? ಹಂಗೆ ಹೇಳಕ್ ಬರಲ್ಲ ಅಣ್ಣ. ಈ ತರ ಹೇಳಿದಪ್ಪ ಅಂತಂದ್ರ ಯು ನಾಟ್ ಗೆಟ್ ಎನಿ ಮಾರ್ಕ್ಸ್ ಹಿಯರ್, ಹೌದಾ? ನನಗೆ ಏನ್ ಗೊತ್ತಿರಬೇಕು? ಕಾನ್ಸೆಪ್ಚುಯಲ್ ನಾಲೆಜ್ ಜೊತೆ ಹೌ ಟು ರಿಪ್ರೆಸೆಂಟ್ ಇಟ್, ವಿ ಶುಡ್ ನೋ ಅಬೌಟ್ ದಟ್ ಇನ್ ಹಿಯರ್. ಅವಾಗ ಕಾನ್ಸೆಪ್ಟ್ ಏನ್ ಗ್ರಿಪ್ ಇರ್ತೈತಲ್ಲಪ್ಪಿ, ಅದನ್ನ ಹೆಂಗ್ ರಿಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು ನನಗೆ ಕಂಪಲ್ಸರಿ. ಸಿ ಹಿಯರ್, ಇಲ್ಲೇನು ಸ್ಟ್ರೇಟ್ ಲೈನ್ ಒಳಗಡೆ ಪ್ರೊಪಗೇಟ್ ಆಗ್ತದಲ್ಲ, ಈ ಪ್ರೊಪಗೇಷನ್ ಐತಲ್ಲಪ್ಪಿ, ಈ ಪ್ರೊಪಗೇಷನ್ ನಾನು
ಸ್ಟೇಟ್ಮೆಂಟ್ ಒಳಗಡೆ ರಿಪ್ರೆಸೆಂಟ್ ಮಾಡಬೇಕು. ಲೆಟ್ ಅಸ್ ರಿಪ್ರೆಸೆಂಟ್ ಇಟ್. ಹೆಂಗದ ಇವು ಸ್ಟ್ರೇಟ್ ಅದಾವ, ಹೌದಾ? ಸ್ಟ್ರೇಟ್ ಪಾತ್, ಹೌದಾ? ದ ಸ್ಟ್ರೇಟ್ ಪಾತ್ ಅಲಾಂಗ್ ಇಟ್ಸ್ ಡೈರೆಕ್ಷನ್ is called ray, is called ray. The straight path of light it is, the straight path of light along its direction is called ray. Means direction ಇರ್ತೈತಿ. ಫಾರ್ ಎಕ್ಸಾಂಪಲ್ ಒಂದೇನೋ ಬಲ್ಬ್ ಐತಪ್ಪ ಅಂತಂದ್ರ ಈ ಬಲ್ಬ್ is producing, this bulb is producing the light here in all direction it is producing. The light rays are emitting from this bulb in all direction. ಎಲ್ಲಾ ಕಡೆ ಹೋಗ್ತಿರ್ತಾವ ಇವು, ಎಲ್ಲಾ ಕಡೆ ಹೋಗ್ತಿರ್ತಾವ. ಸಪೋಸ್ ಇಲ್ಲಿ ನೀ ಕುಂತಿ ಅಂತಂದ್ರ ಇಲ್ಲ ಅಣ್ಣ ಇಲ್ಲ ಅದನ್ನ ಎಲ್ಲ ಅಣ್ಣನ ಕಡೆ ಹೋಗ್ಬೇಕು ನಾವು, ನಾನು ಆನ್ ಮಾಡ್ದಾವ ಅಣ್ಣ ಅಂದ್ರ ಅಣ್ಣ ಜಾಸ್ತಿ ಫೋಕಸ್ ಮಾಡ್ಬೇಕಂತ ಎಲ್ಲ ನಿನ್ ಮೇಲೆ ಬರ್ತಾವ, ಈ ಕಡೆ ಹೋಗುದ್ ಬಿಟ್ಟು ಈ ಕಡೆ ಬರ್ತಾವ ಅಣ್ಣ ಈ ಕಡೆ ಅಂತ ಹೇಳಿ ಬರಲ್ಲ. ಮೀನ್ಸ್ ಇಟ್ ಈಸ್ ಪ್ರೊಪಗೇಟ್ಸ್ ಇನ್ ಆಲ್ ಡೈರೆಕ್ಷನ್. Means along with the direction propagate ಆಗ್ತಾವ. Means direction is very important here. In case of ray, while drawing the ray, suppose for example draw the ray of light antandra we should draw like this. Okay, this is completely wrong, this is not the way to represent the ray. idenenapa antandra line or line up, this is just a straight line, not ray it is. Idan ray agi convert madkobekittare we should put arrow marks here, direction here. Now it is called as a ray, now it is called as a ray. ಇದಕ್ಕೆ ಇವಾಗ ಏನಂತ ಕರಿತೀವಿ ನಾವು ray ಅಂತ ಕರಿತೀವಿ. For example, what is this? This is straight line. What is this? This is ray. ಇವಾಗ ray ಅಂತ ಕರಿತೀವಿ. What is this? This is line. Now what is this? This is not ray. This is not ray. Not ray. This is not ray. Why? Because straight line ದಾಗ ಇಲ್ಲ. ಹೆಂಗಿಲ್ಲಪ್ಪಿ ಸ್ಟ್ರೇಟ್ ಲೈನ್ ಇಲ್ಲ. ಲೈಟ್ ರೇ ಅನ್ನ ರಿಪ್ರೆಸೆಂಟ್ ಮಾಡ್ಕೋಬೇಕಾಗಿತ್ತಂದ್ರೆ ಇಟ್ ಆಸ್ ಹ್ಯಾವಿಂಗ್ ಟೂ ಕಂಡೀಷನ್ಸ್, ಇಟ್ ಶುಡ್ ಬಿ ಸ್ಟ್ರೇಟ್ ಅಂಡ್ ಇಟ್ ಶುಡ್ ಹ್ಯಾವಿಂಗ್ ದ ಡೈರೆಕ್ಷನ್. ಯಾಕಡೆ ಇರಲಿಲ್ಲ ಡೈರೆಕ್ಷನ್, ಯಾಕಡೆ ಇರಲಿ ಎವ್ರಿ ಟೈಮ್ ಈ ಕಡೆ ಡ್ರಾ ಮಾಡ್ಬೇಕೇನ್ರಿ? ಇಲ್ಲಪ್ಪಿ ನಾ ಹಿಂಗ್ ಡ್ರಾ ಮಾಡ್ತೀನಿ. ದಿಸ್ ಇಸ್ ರೇ, ಸಾರಿ ಲೈನ್ ಇಟ್ ಈಸ್. ವಾಟ್ ಇಸ್ ದಿಸ್? ಲೈನ್. ಲೆಟ್ ಅಸ್ ಕನ್ವರ್ಟ್ ಇನ್ ಟು ದ ರೇ. ನೌ ಇಟ್ ಈಸ್ ರೇ. ವಾಟ್ ಇಸ್ ದಿಸ್? ಲೈನ್. ವಾಟ್ ಇಸ್ ದಿಸ್? ರೇ. ನಾವು ಇದೇನಪ್ಪಿ? ಲೈನ್. ನಾವು ಇದೇನು? ರೇ ಇಟ್ ಈಸ್. ವಾಟ್ ಇಸ್ ದಟ್? ರೇ. ಹೌದಾ? ನೀನು ಸ್ಟ್ರೇಟ್ ಲೈನ್ಸ್ ನ ನೀನು ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಲೈಟ್ ರೇ. ಲೈಟ್ ರೇ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಬೈ ಪುಟಿಂಗ್ ದ ಡೈರೆಕ್ಷನ್ ಟು ದಟ್ ಲೈನ್. ಆ ಲೈನಿಗೆ ಡೈರೆಕ್ಷನ್ ಹಾಕೋದ್ಲಿಂತ ನೀನ್ ಏನ್ ಮಾಡ್ಬೋದಪ್ಪಿ? ಯು ಕ್ಯಾನ್ ಕನ್ವರ್ಟ್ ಇಟ್ ಟು ದ ರೇ. ರೇ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಹೌದಾ? ನಾ ಫಾರ್ ಎಕ್ಸಾಂಪಲ್ ನಾ ಸಿಂಗಲ್ ರೇ ಇಲ್ಲ ನನ್ನ ಕಡೆ. ವಿ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ರೇಸ್. Infinite number of rays. This infinite number of rays, this infinite number of rays are called as the beam of light. What is that? Beam of light. And this beam of light is also called as pencil of light. Pencil of, not pencil. Pencil anta ನೀವು pencil ಯೂಸ್ ಮಾಡ್ತಿರಲ್ಲ ಬರೀಲಿಕ್ಕೆ, ಆ ಪೆನ್ಸಿಲ್ ಅಲ್ಲ ಇದು. ಪೆನ್ಸಿಲ್ ಅಂದ್ರೆ ಏನ್? ಇಟ್ ಇಸ್ ನಥಿಂಗ್ ಬಟ್ beam of light or a collection of many number of light. Beam or a pencil ಅಂದ್ರೆ ಏನಪ್ಪಿ? pencil or beam. Pencil or beam, it is defined as it is collection of many number of light rays. Many number of light rays. It is a collection of many number of light rays is called as the beam or pencil. But usually beam ಅಂತ ಕರಿತಿದ್ವಿ ನಾವು ಸ್ವಲ್ಪ ಅಪ್ಡೇಟ್ ಆಗಿವಿ. ಎಲ್ಲಾ ತರ ನೀವಂತೂ ಎಲ್ಲಾ ತರ ಅಪ್ಡೇಟ್ ಆಗಿರುತ್ತೆ, ಹೌದಾ ಇಲ್ಲ? ಇನ್ನು ಸಪೋಸ್ ನನಗ್ ಗೊತ್ತಿರಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ ಅಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಏನ್ ಮಾಡ್ಬೇಕು ನನಗ್ ಗೊತ್ತಿರಲ್ಲ, ಬಟ್ ನಮ್ಗಿಂತ ನಿನಗ್ ಜಾಸ್ತಿ ಗೊತ್ತಿಲ್ಲ, ಹೌದಾ ಇಲ್ಲ? ಅಷ್ಟು ಅಪ್ಡೇಟ್ ಆಗಿ ಆಗಿರ್ಬೇಕಾದ್ರೆ ನಿಮ್ಗೆ ಇಷ್ಟು ಅಪ್ಡೇಟ್ ಆಗಕ್ ಬರಲ್ಲ. ಪೆನ್ಸಿಲ್ ಬೀಮ್ ತಗೊಂಡೋಗಿ ಪೆನ್ಸಿಲ್ ಅನ್ನಕ್ ಬರಲ್ಲ. ಲೆಟ್ಸ್ ಕಾಲ್ ಇಟ್ ಆಸ್ ಅ ಪೆನ್ಸಿಲ್. ಓಕೆ, ನಾವೇನ್ರ ಮಾತಾಡಿದ್ರು ಸ್ವಲ್ಪ ಏನಿರ್ಬೇಕು, ಅದು ಅಟ್ರಾಕ್ಟಿವ್ ಅನಿಸ್ಬೇಕು. ಹೆಂಗ್ ಅನಿಸ್ಬೇಕು? ಅಟ್ರಾಕ್ಟಿವ್ ಅನಿಸ್ಬೇಕು. ಅದಕ್ಕೆ ಬೀಮ್ ಅನ್ನೋದು ಬೇಡ, ಪೆನ್ಸಿಲ್. ಯಾರು ಮಂದಿ ಮುಂದ್ ಬಂದವ್ರಿಗೆ ಬೀಮ್ ಆಫ್ ಲೈಟ್ ಅಂತ ಪಡಕ್ ಮಾಡ್ತಕ್ಕ ಬೀಮ್ ಆಫ್ ಲೈಟ್ ಬರಾಕತ್ತದ ಅಂತ ಹೇಳ್ರಿ, ಅವ್ರ ಏನ್ ತಿಳ್ಕೊಂಡ್ಬಿಡ್ತಾರ? ಕಲೆಕ್ಷನ್ ಆಫ್ ಮೆನಿ ನಂಬರ್ ಆಫ್ ಲೈಟ್ ರೇಸ್ ಬರಾಕತ್ತಾವ ಅಂತ ತಿಳ್ಕೊಂಡ್ಬಿಡ್ತಾರ. ಬಟ್ ಅದೇ ಪೆನ್ಸಿಲ್ ಆಫ್ ಲೈಟ್ ರೇ ಸ್ವಲ್ಪ ಗಾಬ್ ಹಾಕ್ತಾರೆ. ಎಲ್ರಿಗೂ ಗಾಬ್ ಮಾಡ್ಕೊತಾ ಇರ್ಬೇಕು ನಾವು, ಹೌದಾ ಇಲ್ಲ? ಅವಾಗಷ್ಟೇ ನಮಗೆ ಕಿಮ್ಮತ್ ಬರ್ತದಪ್ಪಿ. ಎಲ್ಲರಿಗೂ ಗೊತ್ತಿದ್ ಮಾತಾಡಿದ್ರೆ ನಮಗೆ ಕಿಮ್ಮತ್ ಇರಲ್ಲ. ನಾವು ಏನಾದ್ರು ಹೊಸದ್ ಮಾತಾಡ್ಬೇಕು. ಲೆಟ್ಸ್ ಕಾಲ್ ಇಟ್ ಆಸ್ ದ ಪೆನ್ಸಿಲ್. ಬೀಮ್ ಅಂತ ಕರೀದ್ ಬೇಡ ಈಗ.
ಪೆನ್ಸಿಲ್ ಅಂತ ಕರಿಬೇಕು. ಹೌದಾ, ಪೆನ್ಸಿಲ್ ಅಂತ ಕರಿಬೇಕು. ಪೆನ್ಸಿಲ್ ಆಫ್ ಲೈಟ್ ರೇಸ್ ನೋಡಿರ್ತೀವಿ, ಲೇಸರ್ ಲೈಟ್ ಯೂಸ್ ಮಾಡ್ತಿದ್ವಿ. ಲೇಸರ್ ಲೈಟ್ ಜಾತ್ರೆ ಸಿಗ್ತಿದ್ರು ಒಳ್ಳೆ. ಲೇಸರ್ ಗ್ರೀನ್ ಕಲರು ರೆಡ್ ಕಲರ್ನಾಗ ಅವೈಲೇಬಲ್ ಇರ್ತಾವ ನೋಡು. ಜಾತ್ರೆ ನೋಡ್ರಿ, ಲೇಸರ್ ಲೈಟ್ ಗ್ರೀನ್ ಕಲರ್ ರೆಡ್ ಕಲರ್ ಅವೈಲೇಬಲ್ ಇರ್ತಾವು. ನೀವು ಸಪೋಸ್ ಎಲ್ಲರ ಜಾತ್ರೆಗೆ ಹೋಗಿರ್ತೀರಿ, ಜಾತ್ರೆಗೆ ಹೋಗಿರಬೇಕಾದ್ರೆ ಲೇಸರ್ ಲೈಟ್ ನೋಡ್ತೀವಿ. ನಿಮ್ಮ ಮನೆ ನಿಮ್ಮ ಮಮ್ಮಿಗೆ ಹೇಳ್ತೀವಿ ಲೇಸರ್ ಕೊಡ್ಸು ಅಂತ ಹೇಳ್ತೇವಿ. ಅವ್ರು ಕೊಡ್ಸಲ್ಲ ಅಂತಾರ. ಕೊಡ್ಸಲ್ಲ ಅಂತ ಹೇಳಿದ ತಕ್ಷಣ ಅಲ್ಲೇ ಬಾಜು ಗಟ್ರ ಪಟ್ರ ಸಗಣಿ ಪಗಣಿ ಎಲ್ಲ ಇರ್ತೈತಿ, ಅದ್ರಾಗ ಬಿದ್ದು ಹೊಳ್ಯಾಡ್ತಿ, ಬಿದ್ದು ಹೊಳ್ಯಾಡ್ ಅಳ್ತಿ. ಹತ್ತು ಕೇಸಿಂದ ಅದನ್ನ ಫೈನಲಿ ಲೇಸರ್ ಕೊಡಿಸ್ತಾರ ಅವ್ರು. ನೀ ಯಾಕೆ ಬಿದ್ದು ಹೊಳ್ಯಾಡತ್ತಿಲ್ಲ? ಬಿಕಾಸ್ ಲೇಸರ್ ಬೇಕಾಗಿತ್ತು. ನಿಂದ ಗೋಲ್ ಏನಪ್ಪಿ? ಲೇಸರ್. ಲೇಸರ್ ಇಸ್ ಅ ಗೋಲ್. ಜಾತ್ರೆಗೆ ಹೋದಾಗ ಲೇಸರ್ ತಗೋಬೇಕು, ದಟ್ ಈಸ್ ಅ ಗೋಲ್. ಆ ಗೋಲ್ ಸಿಗ್ಬೇಕಾದ್ರ ಬಾಜು ಹೆಂಡಿತ್ತು, ಗಟರಿತ್ತು, ಹೊಲಸಿತ್ತು, ರಾಡಿತ್ತು, ಏನೂ ನೋಡ್ಲಾರ ನೀನು ಬಿದ್ದೊಳ್ಳಿ ಅಂದ್ರ ಏನಪ್ಪಿ? ಗೋಲ್ನ ರೀಚ್ ಆಗ, ಗೋಲ್ ರೀಚ್ ಆಗಿ, ಹೌದಲ್ಲ? ಅವಾಗ ಅದು ಗೋಲ್ ಇತ್ತು. ಇವಾಗ ಏನ್ ಗೋಲ್ ಅಪ್ಪಿ? ವಿ ನೀಡ್ ಟು ಸ್ಟಡಿ ಆಲ್ ದ ಥಿಂಗ್ಸ್. ಈ ಗೋಲ್ ಐತಿ. ಈ ಗೋಲ್ ಇದ್ದದಕ್ಕೆ ಬಿದ್ದೊಳ್ಳಡಪ್ಪ ಅದಕ್ಕಾದ್ರೆ ಇಲ್ಲ, ಲೇಸರ್ ತಗೊಂತಿ, ನಿಮ್ಮ ಮನೆ ಕೊಡಿಸ್ತಾರಪ್ಪಿ. ಗ್ರೀನ್ ಕಲರ್ ರೆಡ್ ಕಲರ್ ಐತೆ ಅಂತ ತಿಳ್ಕೊ. ರೆಡ್ ಗೊತ್ತೈತಿ, ರೆಡ್ ಕಲರ್ ಲೇಸರ್ ಇರ್ತಿತ್ತು. ತಗೊಂಬಂದು ಮನಿ ಬಾಜುದಾಗ ಮನಿ ಕಾಂಪೌಂಡ್ನಾಗ ಕುಂತು ಯಾರ ಮ್ಯಾಗ ರೋಡ್ ಮ್ಯಾಗ ಅಡ್ಡಾಡೋರು ಬಿಡ್ತಿದ್ದಿ. ಬಿಡ್ತಿದ್ದೆ ಬಿಡ್ತಿದ್ದಿ. ಬಿಟ್ಟ ಕೇಸಿಂದ ಅವ್ರು ನೋಡಿ ನಿನ್ ಕಡೆ ನೋಡ್ಬೇಕಾದ್ರೆ ಆಫ್ ಮಾಡ್ಬಿಡ್ತಿದ್ದಿ. ನೀವು ಮನಿ ಬಾಜುಕ್ಕೆ ಯಾರ ಮ್ಯಾಗಾರ ಬಿಟ್ರಿ ತೆಪ್ಪಿ 2-3 ದಿನ ಕಂಟಿನ್ಯೂಸ್ ಹಿಂಗೆ ಮಾಡ್ತಿದ್ವಿ. 3ನೇ ದಿನ ಸಿಕ್ಬಿಡ್ತಿ. ನೀನ್ ಹೆಂಗ್ ಗೊತ್ತಾಗ್ಬಿಡ್ತದ? ಮನಿ ಬಂದು ಕಾಲ್ ಗೊತ್ತದ? ಅದೇ ಲೇಸರ್. ಆ ಲೇಸರ್ ಏನ್ ಮಾಡ್ತದೆ? ಸ್ಮಾಲ್ ಡಾಟ್ ಫಾರ್ಮ್ ಮಾಡ್ತದೆ. ಏನ್ ಫಾರ್ಮ್ ಮಾಡ್ತದಪ್ಪಿ? ಸ್ಮಾಲ್ ಡಾಟ್ ಫಾರ್ಮ್ ಮಾಡ್ತದೆ. ಯಾವ್ದಾದ್ರು ವಾಲ್ ಮ್ಯಾಗ ಹಿಡಿದಂದ್ರ ಸ್ಮಾಲ್ ಡಾಟ್ ಫಾರ್ಮ್ ಮಾಡ್ತದಪ್ಪಿ. ಬಟ್ ದಿಸ್ ಸ್ಮಾಲ್ ಡಾಟ್ ಈಸ್ ಅ ಬೀಮ್. ದಟ್ ಈಸ್ ಏನದು? beam. It is having many number of light rays. Beam or a pencil it is. Beam or a pencil that is having many number of light rays. Infinite number of light rays ಇರ್ತಾವ ಅದ್ರೊಳಗಡೆ. ಏನಿರ್ತಾವಪ್ಪಿ? Infinite number of light rays ಇರ್ತಾವ. And this is beam ಅಂತ ಕೇಳಿದ್ವಿ. ಈ beam or pencil ಐತಲ್ಲಪ್ಪಿ, this is going to divide into main three types divide ಮಾಡ್ತೀವಿ. One is called as a convergent beam. ಏನು? Convergent beam or pencil. Convergent beam or pencil. Second one is divergent beam or pencil. Divergent beam or pencil. Divergent beam or pencil. Third one is parallel beam or pencil. Parallel beam or pencil. ಹೌದಾ? 3 types ಡಿವೈಡ್ ಮಾಡ್ತೀವಿ. ಹೌದಾ? ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಫಸ್ಟ್ ಒನ್. ಫಸ್ಟ್ ಒನ್ ಏನಂತ ಹೇಳಿ ನೋಡೋಣ. ಏನದು ಫಸ್ಟ್ ಒನ್? ಕನ್ವರ್ಜೆಂಟ್ ಬೇಮ್. ಏನದು? ಕನ್ವರ್ಜೆಂಟ್ ಬೇಮ್. ಲೆಟ್ಸ್ ಸಿ ಹಿಯರ್. ಫಸ್ಟ್ ಒನ್ ಏನು? ಕನ್ವರ್ಜೆಂಟ್ ಬೇಮ್. ಅಂದ್ರೆ ಮೆನಿ ಬೀಮ್ ಅಂದ್ರೆ ಗೊತ್ತಂದ್ರ, ಪೆನ್ಸಿಲ್ ಅಂದ್ರೆ ಗೊತ್ತದ. ಮೆನಿ ನಂಬರ್ ಆಫ್ ಲೈಟ್ ರೇಸ್. Many number of light rays are meeting at a same point or focusing at a same point. That is called as convergent beam of light. Okay, many number of light rays are, those many number of light rays are called as the convergent beam of light rays. ಅದಕ್ಕೆ ಏನಂತ ಕರಿತೀವಿ ನಾವು? convergent beam of light rays. ಹೌದಾ? ನೀವು ಏನಪ್ಪಾ ಅಂದ್ರ let us assume 1 2 3 4 5 ಲೈಟ್ ರೇಸ್ ಅಂದ್ರೆ 5 ಮೆಂಬರ್ಸ್ ಫ್ರೆಂಡ್ಸ್ ಅದಾರ. ಹೌದಾ? ಇಲ್ಲೊಬ್ಬಾದಿ, ಇಲ್ಲೊಬ್ಬಾದಿ ಪಿ, ಇಲ್ಲೊಬ್ಬಾದಿ, ಇಲ್ಲೊಬ್ಬಾದಿ ಅಂಡ್ ಇಲ್ಲೊಬ್ಬಾದಿ. ಹೌದಾನೆ? ಇವ ಅವ್ರ ಮನ್ಯಾಗ ಇರ್ತಾನಪ್ಪಿ. ಮನಿ ಎಲ್ಲಿ? ಮನಿ. ಇವ ಎಲ್ಲಿಂದ ಬರ್ತಾನಪ್ಪ ಅಂದ್ರ ಕಾಲೇಜಿಂದ ಬರ್ತಾನ. ಇವ ಎಲ್ಲಿಂದ ಇರ್ತಾನಪ್ಪ ಅಂತ ಸ್ಕೂಲಿಂದ ಬರ್ತಾನ. ಇವ ಎಲ್ಲಿಂದ ಬರ್ತಾನಪ್ಪಿ? ಮಾರ್ಕೆಟ್ ಇಂದ ಬರ್ತಾನ. ಇವ ಎಲ್ಲಿಂದ ಬರ್ತಾನ ಅಂತ ಅನ್ಕೋ. ಎಲ್ಲಿಂದ ಬರ್ತಾನ? ಮನಿ ಆಯ್ತಾನ. ಇವ ಅವ್ರ ಮನಿ ಹತ್ರ ಬರ್ತಾನ. ಅವ್ರ ಮನಿ, ಅವ್ರ ಮನಿ. ಇವ ಇವ್ರ ಮನಿ, ಇವ ಅವ್ರ ಮನಿ. ಎಲ್ಲಿಂದ ಬರ್ತಾರ? ಹೌದಾ? ಹೊರಗಡೆ ಬಂದು ಏನ್ ಮಾಡ್ತಾರಪ್ಪ ಅಂದ ಕಾನ್ಸ್ಟಂಟ್ ಪಾಯಿಂಟಿಗೆ ಮೀಟ್ ಆಗ್ತಾರ. ಇವಾಗ ಫೋನ್ ಹಚ್ತಾನ, ಮನಿ ಹತ್ರ ಅವ್ರ ಮನೆ ಇರ್ತಾನ. ಇವನಿಗೆ ಫೋನ್ ಹಚ್ತಾನ, ಎಲ್ಲಿದ್ರೆ ಮಾಡ್ತಾನ, ಎಲ್ಲಿದ್ರೆ ಎಲ್ಲಿದಿಲ್ಲ ಅಂತ ಮಾಡ್ತಾನ. ಇವ ಏನ್ ಹೇಳ್ತಾನ? ಅಡ್ಡಾಕ್ ಬಂದಿನಣ್ಣ, ಅಡ್ಡ. ಇವ ಇವನಿಗೆ ಫೋನ್ ಹಚ್ತಾನ, ಎಲ್ಲಿದಿಲ್ಲ ಅಂತ ಕೇಳ್ತಾನ. ಇವ ಎಲ್ಲಿದ್ರೆ ಕಾಲೇಜ್ನಾಗ ಇದೆ ಅಂತ ಹೇಳ್ತಾನ. ಅಡ್ಡಾಕ್ ಬಂದ್ಬಿಡು ಅಂತ ಹೇಳ್ತಾನ. ಈ ತರ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರಪ್ಪ. ಎಲ್ಲಿ ಬರ್ತಾರ ಅವರು? ಅಡ್ಡಾಕ್ ಬರ್ತಾರ. ಎಲ್ಲಿ ಬರ್ತಾರ? ಅಡ್ಡ. ಅಂದ್ರೆ ಮೆನಿ ನಂಬರ್ ಆಫ್ ಪೀಪಲ್ ಬಂದು ಎಲ್ಲಿ ಜಾಯಿನ್ ಆಗ್ತಾರ? ಅವರು ಅಡ್ಡಾಕ್ ಮೀಟ್ ಆಗ್ತಾರೆ. ದಟ್ ಅಡ್ಡ ಈಸ್ ಹಿಯರ್ ಇಸ್ ಅ ಪಾಯಿಂಟ್ ಓ. ಪಾಯಿಂಟ್ ಓ ಐತಲ್ಲಪಿ, ಆ ಅಡ್ಡ ಅಂತ ಅನ್ಕೊಳ್ಳೋದು.
ಇವ್ರೇನದಲ್ಲಪಿ ದೀಸ್ ಆರ್ ರೇಸ್. ನಿಮ್ಗೊಂದು ಡೌಟ್ ಬರ್ಬೋದು, ಇಲ್ಲಿ ಕಾಲೇಜ್ನಾಗ ಅದ ನೀವು, ಇಲ್ಲಿ ಸ್ಕೂಲ್ನಾಗ ಇವ್ರ ಬ್ಯಾಂಕ್ ಫ್ರೆಂಡ್ಸು, ನಮ್ಮ ಬಾಯ್ಸ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಹೌದಾ? ಬಾಯ್ಸ್ ಫ್ರೆಂಡ್ಶಿಪ್ ಒಳಗಡೆ ಏಜ್ ಡಿಫ್ರೆನ್ಸ್ ಮ್ಯಾಟರ್ ಆಗಲ್ಲ, ಹೌದಾ ಇಲ್ಲ? 10 ಇಯರ್ಸ್ ಅವರು ಫ್ರೆಂಡ್ಸು ಇರ್ತಾರೆ ನಮಗೆ, ನಮ್ಗಿಂತ 10 ಇಯರ್ಸ್ ದೊಡ್ಡವನು ದೋಸ್ತ ಇರ್ತಾನೆ, ನಮ್ಗಿಂತ 10 ವರ್ಷ ಸಣ್ಣವನು ದೋಸ್ತ ಇರ್ತಾನೆ ನಮಗೆ, ನಮ್ಮ ಏಜ್ನವ್ರು ಕಡಿಮೆ ನಮ್ಗೆ, ಹೌದಾ ಇಲ್ಲ? ಸಿ ಆರ್ ಎಲ್ಲರೂ ಬಂದು ಎಲ್ಲಿ ಕೂಡಿದ್ರಿ ಈಗ? ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕೂಡಿರಬೇಕು. ಈ ತರ ಕೂಡ್ತಿರ್ವಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಅ ಕನ್ವರ್ಜಿಂಗ್. ಎಲ್ಲರೂ ಕನ್ವರ್ಜ್ ಆದ್ರಿ. ಸಿಮಿಲರ್ಲಿ ಲೈಟ್ ನು ಬಂದು ಒಂದೇ ಪಾಯಿಂಟ್ ಕೂಡ್ತದ, ದಟ್ ಈಸ್ ಕಾಲ್ಡ್ ಆಸ್ ದಿ ಕನ್ವರ್ಜೆಂಟ್ ಪೆನ್ಸಿಲ್, ಕನ್ವರ್ಜೆಂಟ್ ಬೀಮ್ ಆಫ್ ಲೈಟ್. ಕರೆಕ್ಟಾ? ಅಂಡ್ ಸೆಕೆಂಡ್ ಒನ್ ಏನದ? ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ಐತಿ. ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ಅಂದ್ರೆ ಏನಪ್ಪಿ? ಮೆನಿ ನಂಬರ್ ಆಫ್ ಲೈಟ್ ರೇಸ್ ಆರ್ ಪ್ರೊಡ್ಯೂಸಿಂಗ್ ಫ್ರಮ್ ದ ಸಿಂಗಲ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಆಸ್ ದ ಡೈವರ್ಜೆಂಟ್ ಬೀಮ್. ಇದು ಕರೆಕ್ಟ್ ಅದನ್ನ ಕರೆಕ್ಟ್ ಅದ? ಇಲ್ಲ, ಕರೆಕ್ಟ್ ಇಲ್ಲ. ರೇಸ್ ಅಲ್ಲ ಇವು. ಏನಪ್ಪಿ ಈಗ? ಲೈನ್ಸ್ ಇವು, ಸ್ಟ್ರೇಟ್ ಲೈನ್ಸ್. ನಾನೇನ್ ಹೇಳಿದೆ? ರೇಸ್ ಅಂತ ಹೇಳಿದ. ಇಲ್ಲಿ ಡ್ರಾ ಏನ್ ಮಾಡೀನಿ? ಸ್ಟ್ರೇಟ್ ಲೈನ್ಸ್ ಅಂತ ಮಾಡೀನಿ. ಇದನ್ನ ಹೆಂಗ್ ಮಾಡ್ಬೇಕೀಗ? ರೇಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಲೆಟ್ ಅಸ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಬೇಕಪ್ಪಿ? ಇಟ್ ಶುಡ್ ಬಿ ಸ್ಟ್ರೇಟ್ ಅಂಡ್ ಇಟ್ ಶುಡ್ ಹ್ಯಾವ್ ಇನ್ ದ ಡೈರೆಕ್ಷನ್. ಸ್ಟ್ರೇಟ್ ಅದಾವ, ಎಲ್ಲಾನು ಸ್ಟ್ರೇಟ್ ಅದಾವ, ಬಟ್ ಡೈರೆಕ್ಷನ್ ಇಲ್ಲ. ಲೆಟ್ಸ್ ಪುಟ್ ದ ಡೈರೆಕ್ಷನ್. ನಾ ಪ್ರೊಡ್ಯೂಸ್ ಆಗುತ್ತಾ ಅಂದ್ರೆ ಇಲ್ಲಿಂದ ಪ್ರೊಡ್ಯೂಸ್ ಆಗುತ್ತಪ್ಪ, ಇಟ್ ಶುಡ್ ದ ಡೈರೆಕ್ಷನ್ ಶುಡ್ ಬಿ ಅಪೋಸಿಟ್ ಆಫ್ ದಿ ಓ ಹಿಯರ್. ಓ ಐತಲ್ಲ, ಓ ಲಿಂತ್ರ ಅವೇ ಇರ್ಬೇಕು ಡೈರೆಕ್ಷನ್. ಓ ಲಿಂತ್ರ ದೂರ ಇರ್ಬೇಕು, ಓ ಲಿಂತ್ರ ಹೊಂಟಾವ್ ಇವು, ಹೌದಾ? ಇಲ್ಲದವಲ್ಲಪಿ ದೀಸ್ ಆರ್ ಕಾಲ್ಡ್ ಆಸ್ ದಿ ಡೈವರ್ಜೆಂಟ್ ಪೆನ್ಸಿಲ್. Divergent pencil of light, it is nothing but it is many number of light rays are producing from the single point, that is called as the divergent. Consider a bulb here. Bulb is producing the light. How it is going to producing a like this? How it is going to producing like this? Like this. Light rays na ee tara produce ಮಾಡಾಕ್ತಾವ. Means divergent ಇವೇನು? Divergent. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದೈತಿ? ಪ್ಯಾರಲಲ್ ಪೆನ್ಸಿಲ್. Parallel pencil. Parallel pencil, it is nothing but many number of light rays are parallel to each other. Like this. Laser. Best example for this is laser. Next to searchlights. ಅವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಅಪ್ಪ ಅಂದ್ರ, those are example for the parallel pencil. This is about complete introduction part of your complete introduction part of your light chapter. We will make a next video on the first important concept of this chapter, that is called as reflection. Reflection is dependent on two laws. Reflection ಅಂದ್ರೆ ಏನಂತ ನೋಡುವ, and laws of reflection ಏನಂತ ನೋಡುವ. Correct? These two laws of reflections are very important for 2 marks. Briefly discuss ಮಾಡೋಣ. ರಿಫ್ಲೆಕ್ಷನ್ ಅಂದ್ರೆ ಏನು, ಲಾಸ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ಲೆಕ್ಟ್ ಹೆಂಗ್ ಆಗ್ತದ, ಲೈಟ್ ಈಸ್ ಹ್ಯಾವಿಂಗ್ ರಿಫ್ಲೆಕ್ಷನ್ ಕೆಪಾಸಿಟಿ, ಏನೇನು ಎಲ್ಲಾನು ಬ್ರೀಫ್ಲಿ ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಅಬೌಟ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಯುವರ್ ಚಾಪ್ಟರ್. ಓಕೆ, ನಮ್ಮ ಹತ್ರ ಲೈಟ್ ಪಾರ್ಟ್ 2 ವಿಡಿಯೋ ಐತಿ, ಸಿಮಿಲರ್ ಲೈಟ್ ಪಾರ್ಟ್ 3 ವಿಡಿಯೋ ಐತಿ. ಅಂಡ್ ದೀಸ್ ಟು ಆರ್ ಫಸ್ಟ್ ನೀವು ಚಾಪ್ಟರ್ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರ ಇವೆರಡು ವಿಡಿಯೋನ ಜಸ್ಟ್ ಒಂದ್ಸಾರಿ ರಿವೈಸ್ ಮಾಡ್ಕೊಡ್ರಿ. Okay, and this is about your one of the beautiful channel, that is Pradeep Gowda 09. The main aim of this channel is making your physics very easy. Okay, very easy ಮಾಡು ಮತ್ತೆ, ಹೌದಾ? Okay, thank you and everyone. Good night.